ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯಕಾಯಕ ಶಿವೇ ನಮಃ, ಸೂರ್ಯದೇವಾ ನಮೋ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ. ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯಕಾಯಕ ಶಿವೇ ನಮಃ, ಸೂರ್ಯದೇವಾ ನಮೋ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ತಡಮಾಡಬೇಡಿ ಚಿಂತೆ ಹೊರದೂಡಿ, ತಡಮಾಡಬೇಡಿ ಚಿಂತೆ ಹೊರದೂಡಿ. ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಅದೃಷ್ಟ ಕನ್ನಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ವಾಸ್ತು ಬಗ್ಗೆ. ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ ಆದಿತ್ಯ ನಾರಾಯಣ್ ಗುರೂಜಿ ಅವರು. ಊಟ ಮಾಡೋದಿರ್ಬೋದು, ಅಥವಾ ಒಂದು ಬಾಂಧವ್ಯಗಳನ್ನ ಅಥವಾ ಬಾಂಧವ್ಯವನ್ನು ಬೆಸೆಯುವಂತಹ ಒಂದು ಸ್ಥಳ ಅಂತ ಹೇಳ್ಬೋದು, ಅಥವಾ ಒಂದು ನಮ್ಮ ಒಂದು ದುಃಖ ದುಮಾನಗಳನ್ನು ಕೂಡ ಶೇರ್ ಮಾಡ್ಕೊಳ್ಳುವಂಥ ಒಂದು ಸ್ಥಳ. ಸೊ ಹೀಗಿರ್ಬೇಕಾದ್ರೆ ಎಷ್ಟೊಂದು ಜನದ ಮನೆಯಲ್ಲಿ ಡೈನಿಂಗ್ ಹಾಲ್ ಇರೋದಿಲ್ಲ. ಇದು ಎಷ್ಟು ಮುಖ್ಯವಾಗುತ್ತೆ, ಇದ್ರ ನಿಯಮ ಯಾವ ರೀತಿ ಇರಬೇಕು ಅನ್ನೋದಾದ್ರೆ ಅಂತ. ಭಾಳ ಅದ್ಭುತವಾದ ಪ್ರಶ್ನೆ ಕೇಳಿದ್ರಿ. ನೋಡಿ, ಇವತ್ತು ಸಾಮರಸ್ಯತೆ ಅಂತಂದರೆ ಒಂದು ಬಾಂಧವ್ಯ, ಒಂದು ಅನ್ಯೋನ್ಯತೆ ಅಂತಕ್ಕಂಥದ್ದು ಈ ಒಂದು ಕಾಲಘಟ್ಟದಲ್ಲಿ ಭಾಳ ಮರೆಯಾಗ್ತಾ ಇದೆ. ಇವತ್ತು ಹಿಂದೆ ಇರತಕ್ಕಂಥ ಅವಿಭಕ್ತ ಕುಟುಂಬಗಳಲ್ಲಿ ಬೆಳಗ್ಗೆ ಮಧ್ಯಾಹ್ನ ಅಥವಾ ಸಂಜೆ ಅಥವಾ ಯಾವ್ದಾದ್ರು ಸಂಜೆ ಹೊತ್ತಾದರೂ ಒಂದು ಸರಿಯಾದರೂ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ, ಒಳ್ಳೆ ಅಚ್ಚುಕಟ್ಟಾದ ಅಡುಗೆ ಮಾಡಿಕೊಂಡು ಊಟ ಮಾಡಿ ತಮ್ಮ ಅನಿಸಿಕೆಗಳನ್ನು ತಮ್ಮ ವಿಚಾರಧಾರೆಗಳನ್ನು ಹಂಚ್ಕೊಂಡು ಒಂದು ಸಂಪರ್ಕ ಇಟ್ಕೊಂಡು ಎಲ್ಲರೂ ಸದಸ್ಯರ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ಹೋಗ್ತಿದ್ರು. ಆದರೆ ಇವತ್ತು ಬೇರೆ, ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ, ಮಕ್ಕಳು ಒಂದು ಕಡೆ, ಒಬ್ಬರು ಸಿಕ್ಕರು ಒಬ್ಬರು ಸಿಗೋದಿಲ್ಲ, ಒಬ್ಬರು ಸೇರೊಬ್ಬರು ಸೇರೋದಿಲ್ಲ, ಯಾರು ಎಲ್ಲೆಲ್ಲೋ ಏನೇನೋ ಮಾಡಿಕೊಂಡು ಕಾಲ ಕಳೀತಾ ಇದ್ದೀವಿ. ಒಬ್ರಿಗೂ ಸಂಪರ್ಕನೇ ಇಲ್ಲ. ಇವತ್ತು ಒಂದೇ ಮನೇಲಿ ಇದ್ರೂ ಕೂಡ ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ವಿಚಾರ ಇವ್ರಿಗೆ ಗೊತ್ತಿಲ್ಲ, ಇವ್ರ ವಿಚಾರ ಅವ್ರಿಗೆ ಗೊತ್ತಿಲ್ಲ. ನಿನ್ನ ಕೆಲಸ ನೀನು ನೋಡ್ಕೊ, ನನ್ನ ಕೆಲಸ ನಾನು ನೋಡ್ಕೊತೀನಿ, ಇದು ಯಾವುದು ಬೇಡ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇವತ್ತು ಭಾಳಷ್ಟು ಪರಿಸ್ಥಿತಿಗಳಿಗೆ ಸಿಗಾಕೊಂಡು ಇವತ್ತು ನಮ್ಮಲ್ಲಿ ಭಾಳ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಮನೆಯಲ್ಲಿರ್ತಕ್ಕಂಥ ಒಂದು ಡೈನಿಂಗ್ ಹಾಲ್ ಎಲ್ಲರೂ ಒಟ್ಟುಗೂಡುತ್ತೆ ಅಂತಂದರೆ ಇವತ್ತು ಎಷ್ಟೋ ಜನ ಈ ಡೈನಿಂಗ್ ಹಾಲ್ ಬಗ್ಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಆದರೆ ಈ ಡೈನಿಂಗ್ ಹಾಲ್ ಅಂತಕ್ಕಂಥದ್ದು ಪ್ರತಿಯೊಂದು ಮನೆಗೆ ಬೇಕೇ ಬೇಕು. ಆದರೆ ಈ 20-30 ಇದ್ದರೆ, ಅದಕ್ಕಿಂತ ಸಣ್ಣ ಮಟ್ಟದ ಸೈಟ್ ಇದ್ದರೆ ಅದನ್ನು ನಾವು ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಅಲ್ಲೊಂದು ರೂಮು, ಕಿಚನ್, ಹಾಲ್ ಮಾಡ್ಕೊಳ್ಳೋದು ದೊಡ್ಡ ಕಷ್ಟ. ಅದರಲ್ಲಿ ಡೈನಿಂಗ್ ಹಾಲ್ ಹೇಗೆ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆದರೂ ಕೂಡ ಇವತ್ತು 20-30 ಆದರೂ ಕೂಡ ಈ ಡೈನಿಂಗ್ ಹಾಲ್ನ ನಾವು ನಿರ್ಮಾಣ ಮಾಡ್ಕೋಬೋದು. ಗ್ರೌಂಡ್ ಫ್ಲೋರನ್ನು ಅದಕ್ಕೆ ಬಿಟ್ಟು ಡೂಪ್ಲೆಕ್ಸ್ ಹೌಸ್ಗಳಲ್ಲಿ ನಾವು ಈ ರೀತಿ ನಿರ್ಮಾಣವನ್ನು ಮಾಡ್ಕೋಬೋದು. ಕಿಚನ್ನು, ಹಾಲು, ಡೈನಿಂಗ್ ಹಾಲು ಒಂದು ಕಡೆ ಮಾಡಿಕೊಂಡು ಬೆಡ್ರೂಮು, ಟಾಯ್ಲೆಟು ಮತ್ತು ಬೆಡ್ರೂಮು ಎಕ್ಸ್ಟ್ರಾ ಬೇಕಂದರೆ ಇನ್ನೊಂದು ಫ್ಲೋರಲ್ಲಿ ಮಾಡಿಕೊಂಡು ನಾವು ಅದನ್ನು ಪ್ಲಾನ್ ಮಾಡಿಕೊಂಡು ಎಲ್ಲವನ್ನು ಅನುಭವಿಸ್ಬೋದು. ನಮ್ಮಲ್ಲಿ ಪ್ಲಾನಿಂಗ್ ಕಮ್ಮಿ. 20-30 ಇನ್ನೊಂದು ಮನೆ ಮಾಡಿಬಿಟ್ರೆ ನಮಗೆ ಬಾಡಿಗೆ ಬರ್ತದೆ ಅನ್ನೋ ಲೆಕ್ಕಾಚಾರದಲ್ಲೇ ಎಲ್ಲ ಇರ್ತಾರೆ ಹೊರತು ಇರ್ತಕ್ಕಂಥ ಅವಶ್ಯಕತೆಗಳನ್ನು ನಾವು ಕ್ರೋಢೀಕರಿಸ್ಕೊಂಡು ನಾವು ಅದನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಎಲ್ಲಾದ್ರಲ್ಲೂ ಕೂಡ ಒಂದು ಜೀವನ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥವ್ರು ಅಪರೂಪ. ಇರಲಿ, ಆರ್ಥಿಕವಾದ ಪರಿಸ್ಥಿತಿಗಳು ಈ ರೀತಿ ಮನುಷ್ಯನಿಗೆ ಮಾಡಿಬಿಡ್ತದೆ. ಆದರೆ ನಾವು ಹೇಳಬಿಟ್ಟಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ವಾಸ್ತು ನಿಯಮದಡಿ ಡೈನಿಂಗ್ ಹಾಲ್ ಅಂತಕ್ಕಂಥದ್ದು ಇರಲೇಬೇಕು. ಡೈನಿಂಗ್ ಹಾಲ್ ಅಂತಕ್ಕಂಥದ್ದು ಯಾವ ಭಾಗದಲ್ಲಿ ಬಂದರೆ ಒಳ್ಳೆಯದು, ಯಾವ ಭಾಗದಲ್ಲಿ ಬರಬಾರ್ದು, ಇದು ಬಹಳ ಮುಖ್ಯ ಆಗುತ್ತೆ. ಡೈನಿಂಗ್ ಹಾಲ್ ಯಾಕೆ ಇರಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಡೈನಿಂಗ್ ಹಾಲ್ ಇದ್ದ ಸಂದರ್ಭದಲ್ಲಿ ಯಾವ ಕಡೆ, ಯಾವ ದಿಕ್ಕಿನ ಕಡೆ ಕೂತ್ಕೊಂಡು ಎಲ್ಲರೂ ಊಟ ಮಾಡಿದ್ರೆ ನಿಮಗೆ ಸಕಲ ಸೌಭಾಗ್ಯ, ಆರೋಗ್ಯ ಸಿದ್ಧಿಸುತ್ತೆ ಅನ್ನತಕ್ಕಂಥ ಕೂಡ
ವಾಸ್ತು ನಿಯಮ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಅದರಿಂದ ನಾವು ಏನನ್ನೇ ಒಂದು ಮಾಡಬೇಕಂದ್ರೂ ಕೂಡ ಪ್ರಕೃತಿದತ್ತವಾಗಿ ಬಂದಿರತಕ್ಕಂಥ ಈ ವಾಸ್ತು ನಿಯಮಗಳನ್ನು ನಾವು ಎಷ್ಟಾಗುತ್ತೋ ಅಷ್ಟು ಪೂರ್ತಿ 100% ವಾಸ್ತು ಫಾಲೋ ಮಾಡೋಕ್ಕಾಗತ್ತೆ ಅಂತ ಹೇಳಿಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 70%, ಒಂದು 80%, ಒಂದು 90% ಆದರೂ ನಾವು ಫಾಲೋ ಮಾಡ್ತಾ ಬಂದರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಷ್ಟೋ ಕಾಷ್ಟ ಕಾರ್ಪಣ್ಯಗಳು ಇದರಿಂದ ಹೋಗ್ತಾ ಇರ್ತದೆ. ಆಗ ನಾವೇನು ಮಾಡಬೇಕು, ಇದಕ್ಕೆ ಹೆಚ್ಚು ಗಮನ ಕೊಡಬೇಕು. ಈ ಡೈನಿಂಗ್ ಹಾಲ್ ಅಂತಕ್ಕಂಥದ್ದು ವಿಶೇಷವಾಗಿ ದಕ್ಷಿಣದ ಮಧ್ಯಭಾಗ ಮತ್ತು ಪೂರ್ವದ ಮಧ್ಯಭಾಗ ಈ ಜಾಗದಲ್ಲಿ ಬರಬೇಕು. ಭಾಳ ಜನ ಹಾಲ್ ಇದ್ದಾಗ ಹಾಲ್ನಲ್ಲಿ ಯಾವುದೋ ಒಂದು ಭಾಗದಲ್ಲಿ, ವಾಯು ಭಾಗದಲ್ಲೋ ಪಶ್ಚಿಮದ ಭಾಗದಲ್ಲೋ ಪಶ್ಚಿಮ ನೈಋತ್ಯ ಭಾಗದಲ್ಲೋ ಹಾಲ್ನಲ್ಲಿ ನಾನು ಹೇಳ್ತಾ ಇರೋದು, ಯಾವುದೋ ಒಂದು ಜಾಗದಲ್ಲಿ ಇಟ್ಕೊಂಡು ಹಾಲು ಮತ್ತು ಡೈನಿಂಗ್ ಹಾಲ್ ಅಂತೇಳಿ ಅದನ್ನು ಸೆಟ್ ಮಾಡ್ಕೊಳ್ತಾರೆ. ತಪ್ಪೇನೂ ಇಲ್ಲ. ಆದರೆ ನಿಯಮದ ಪ್ರಕಾರ ಕಿಚನ್ ಆಗ್ನೇಯ ಭಾಗದಲ್ಲಿ ಬಂದ ಸಂದರ್ಭದಲ್ಲಿ ಪೂರ್ವದ ಮಧ್ಯಭಾಗ ಮತ್ತು ದಕ್ಷಿಣದ ಮಧ್ಯಭಾಗ, ಈ ಮಧ್ಯಭಾಗದಲ್ಲಿ ಡೈನಿಂಗ್ ಹಾಲ್ ಬರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಡೈನಿಂಗ್ ಹಾಲ್ಗೆ ಇವತ್ತು ಭಾಳ ಜನ ಪ್ರಾಶಸ್ತ್ಯ ಕೊಡ್ತಿದ್ರು ಕೂಡ, ವಿಶೇಷವಾಗಿ ಅದಕ್ಕೊಂದಷ್ಟು ಖರ್ಚು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇದ್ರೂ ಕೂಡ ಭಾಳ ಜನ ಏನು ಮಾಡ್ತಾರೆ, ಅದಕ್ಕೆ ಜಾಗ ಚಿಕ್ಕದು ಮಾಡಿಬಿಡ್ತಾರೆ. ಆ ಜಾಗ ಚಿಕ್ಕದು ಮಾಡಿ ಆ ಒಂದು ಡೈನಿಂಗ್ ಹಾಲ್ ಇಟ್ಟರೂ ಕೂಡ ಊಟ ಆದಮೇಲೆ ಕೈ ತೊಳೆಯೋದಕ್ಕೆ ಬೇಕಾದ ಸಿಂಕನ್ನು ಯಾವುದೋ ಮೂಲೆಯಲ್ಲಿ ಅನುಕೂಲ ತಕ್ಕಾಗೆ ಇಟ್ಬಿಡ್ತಾರೆ. ಇಲ್ಲಿ ನೀರು ಯಾವ ಕಡೆ ಇರಬೇಕು, ಅಗ್ನಿ ಯಾವ ಕಡೆ ಇರಬೇಕು, ಯಾವ ದಿಕ್ಕಿನ ಕಡೆ ಇರಬೇಕು ಅನ್ನೋ ಬಗ್ಗೆ ಭಾಳಷ್ಟು ಮಾಹಿತಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಇಲ್ಲಿ ದಕ್ಷಿಣ ಮಧ್ಯಭಾಗ ಮತ್ತು ಪೂರ್ವದ ಮಧ್ಯಭಾಗದಲ್ಲಿ ಈ ಡೈನಿಂಗ್ ಹಾಲು ಬಂದ ಸಂದರ್ಭದಲ್ಲಿ ಆ ಕೈ ತೊಳಿತಕ್ಕಂಥ ಸಿಂಕನ್ನು ಕೂಡ ನಾವು ನಾರ್ತ್ ಈಸ್ಟ್ ಕಾರ್ನಲ್ಲೇ ಅಳವಡಿಕೆ ಮಾಡ್ಕೋಬೇಕು. ಆ ರೀತಿ ಅದನ್ನು ಸೆಟ್ ಮಾಡ್ಕೋಬೇಕು. ಈಗ ಡೈನಿಂಗ್ ಕಮ್ ಹಾಲ್ ಮಾಡ್ತು ಅಂದರೆ ಕೂಡ ಆ ಒಂದು ಭಾಗದಲ್ಲಿ ಉತ್ತರ ಈಶಾನ್ಯ ಅಥವಾ ಆ ಒಂದು ಪರ್ಟಿಕಲ್ 4 ಭಾಗ ಡೈನಿಂಗ್ ಹಾಲ್ಗೆ ಒಂದು ರೂಮ್ ಥರ ಒಂದು ಬಿಟ್ಟಿದ್ದೀವಿ, ರೂಮ್ ಥರ ಒಂದು ಜಾಗ ಇದೆ ಅಂತಂದರೆ ಅದನ್ನು ಓಪನ್ನಾಗಿ ಬಿಟ್ಟು ಸುತ್ತಲೂ ಗೋಡೆ ಹಾಕ್ತೆ ಓಪನ್ನಾಗಿ ಬಿಟ್ಟು ಅದನ್ನು ಆ ನಾರ್ತ್ ಈಸ್ಟ್ ಕಾರ್ನಲ್ಲೇ ಸಿಂಕನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನೀವು ಅಲ್ಲಿ ಎಲ್ಲ ರೀತಿಯಾದ ಅನುಕೂಲಗಳನ್ನ ಮಾಡ್ಕೊಳ್ಳೋ ಜೊತೆಗೆ ಅಲ್ಲಿ ವಾಸ್ತು ನಿಯಮವನ್ನು ಅನುಸರಣೆ ಮಾಡೋ ಜೊತೆಗೆ ಅಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಭೋಜನ ವಿಚಾರಗಳಲ್ಲಿ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಅಲ್ಲಿ ಉತ್ಪತ್ತಿ ಆಗ್ತದೆ. ಆಗ್ನೇಯ ದಿಕ್ಕಲ್ಲಿ ಸಿಂಕ್ ಮಾಡತಕ್ಕಂತಾಗಲಿ ಅಥವಾ ನೈಋತ್ಯದಲ್ಲಿ ಸಿಂಕ್ ಮಾಡ್ತಕ್ಕಂತಾಗಲಿ ಇದು ಒಳ್ಳೆಯದಲ್ಲ. ನೀರು ಎಲ್ಲ ಹರಿಬೇಕು ಅಲ್ಲೇ ಹರಿಬೇಕು, ನೀರು ಎಲ್ಲಿ ಬರಬೇಕು ಅಲ್ಲೇ ಬರಬೇಕು. ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ನಿರ್ದಿಷ್ಟವಾಗಿ ಇಂತಿಷ್ಟು ಜಾಗ ಅಂತಕ್ಕಂಥದ್ದು ವಾಸ್ತು ನಿಯಮದಲ್ಲಿ ಬರ್ತಕ್ಕಂಥದ್ದು. ಅದಾದಮೇಲೆ ಆ ಟೇಬಲ್ ಯಾವ ರೀತಿ ಇರಬೇಕು, ಇವೆಲ್ಲ ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಪೂರ್ವದ ಕಡೆ ಕೂತ್ಕೊಂಡೇ ಅಡುಗೆ ಮಾಡಬೇಕು ಅಂತಕ್ಕಂಥದ್ದಿದೆ. ಹಾಗೆ ಊಟ ಮಾಡಬೇಕಾದ್ರೂ ಕೂಡ ಪೂರ್ವದ ಕಡೆ ತಿರ್ಕೊಂಡೆ ಊಟ ಮಾಡಬೇಕು ಅಂತ ಕೂಡ ಶಾಸ್ತ್ರ ಇದೆ. ಗುರೂಜಿ ಅವರೇ, ಈಗ ಮತ್ತೊಂದು ಪ್ರಶ್ನೆ ಏನು ಅಂದ್ರೆ, ನಾವು ಎಸ್ಪೆಷಲಿ ವಾಸ್ತು ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಅದರಲ್ಲೂ ಡೈನಿಂಗ್ ಹಾಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ರಿ. ಅದರಲ್ಲೂ ಯಾವ ರೀತಿ ಕುಳಿತುಕೊಂಡು ಊಟ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದ್ರಿ. ಪ್ರತಿಯೊಬ್ಬರು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಮನೆಯ ಮಹಾಲಕ್ಷ್ಮಿ ನೆನ್ನೆ ತಾನೇ ಕಾರ್ಯಕ್ರಮ ಮಾಡಿದ್ದೀರಾ, ಮುಗಿಸಿದ್ದೀರಾ, ಭಾಳ ವಿಜೃಂಭಣೆಯಿಂದ ಹಬ್ಬ ಹರಿದಿನಗಳನ್ನ ಮಾಡಿದ್ದೀರಾ, ತಾಯಿ ಮಹಾಲಕ್ಷ್ಮಿ ಕರೆದಿದ್ದೀರಾ, ಭಾಳ ಸಂತೋಷ. ಈಗ ಈ ಅಡುಗೆ ಚೆನ್ನಾಗಿರ್ಬೇಕು ಅಂತಂದರೆ ಆಗ್ನೇಯ ದಿಕ್ಕಲ್ಲಿ ಅಡುಗೆ ಮಾಡಬೇಕು. ಅಡುಗೆ ಮಾಡ್ತಕ್ಕಂಥ ಸ್ತ್ರೀ ಪೂರ್ವ ದಿಕ್ಕಿನ ಕಡೆ ನಿಂತ್ಕೊಂಡೆ ಅಡುಗೆ ಮಾಡಬೇಕು. ಆ ಪೂರ್ವ ದಿಕ್ಕಿನಲ್ಲಿ ಅಡುಗೆ ಸ್ಟವ್ ಮೇಲ್ಗಡೆ ಒಂದು ಕಿಟಕಿ ಇರಬೇಕು. ಆ ಕಿಟಕಿಯಿಂದ ಸೂರ್ಯನ ಬೆಳಕು ಬಿಂದು ಆ ಒಂದು ಅಡುಗೆಗೆ ಬೀಳಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ಮಾಹಿತಿಯನ್ನು ಅನುಸರಣೆ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ಡೈನಿಂಗ್ ಹಾಲು ಏನು ನಾವು ನಿರ್ಮಾಣ ಮಾಡ್ತೀವಿ, ಆ ಡೈನಿಂಗ್ ಹಾಲು ಕೂಡ ಆದಷ್ಟು ನೀವು ಪೂರ್ವದ ಮಧ್ಯಭಾಗದಲ್ಲಿದ್ದರೆ ಭಾಳ ಒಳ್ಳೆಯದು. ಸೆಕೆಂಡ್ ಆಪ್ಷನ್ ಬಂದು ದಕ್ಷಿಣದ ಮಧ್ಯಭಾಗ, ಅಥವಾ ಹಾಲ್ನಲ್ಲಿ ಏನಾದರೂ ನಾನು ಡೈನಿಂಗ್ ಹಾಲ್ನ ನಿರ್ಮಾಣ ಮಾಡ್ಕೊಳ್ತೀನಿ ಅಥವಾ ಡೈನಿಂಗ್ ಹಾಲ್ ಅಥವಾ ಒಂದು ಟೇಬಲ್ ಇಟ್ಕೊಳ್ತೀನಿ, ಅಲ್ಲೇ ನಾನು ಇದನ್ನು ಅನುಸರಣೆ ಮಾಡ್ತೀನಿ ಅಂತಂದರೆ ಅದು ಪೂರ್ವ ದಿಕ್ಕಿಗೆ ಇರಬೇಕು. ಯಾಕಂದರೆ ಎಷ್ಟೋ ಒಂದು ಬೆಳಕು ಎಷ್ಟೋ ಮನೆಗಳಿಗೆ ಪ್ರವೇಶ ಆಗ್ತದೆ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಸೂರ್ಯೋದಯ ಆದ ಸಂದರ್ಭದಲ್ಲಿ ಎಷ್ಟೋ ಮನೆಗಳ ಮುಖಾಂತರ ತನ್ನ ಬೆಳಕನ್ನು ಪಸರ ಮುಖಾಂತರ ಅವನು ಚಲಿಸ್ತಾ ಹೋಗ್ತಾ ಇರ್ತಾನೆ. ಸೂರ್ಯ ಚಲಿಸಲ್ಲ, ಸೂರ್ಯ ಇರ್ತಾನೆ, ಭೂಮಿ ಚಲಿಸ್ತಾ ಇರ್ತದೆ. ಭೂಮಿ ಚಲಿಸೋ ಮುಖಾಂತರ ಸೂರ್ಯನ ಕಿರಣಗಳು ಮನೆ ಒಳಗಡೆ ಬರೋ ಥರ ಪ್ರತಿನಿತ್ಯ ನಡೀತಾ ಇರ್ತದೆ. ಎಲ್ಲ ಮನೆಗಳಿಗೆಲ್ಲ ಕೆಲವೊಂದು ಮನೆಗಳು, ಯಾವ ಮನೆಗಳಿಗೆ ಸೂರ್ಯ ರಶ್ಮಿ ಬಂದು ಬೀಳ್ತದೆ, ಸೂರ್ಯನ ಕಿರಣಗಳು ಪ್ರವೇಶ ಆಗ್ತದೆ, ಅವರು ಭಾಳ ಭಾಳ ಅದೃಷ್ಟವಂತರು. ಇವತ್ತು ಯಾಕೆ ಪೂರ್ವ ದಿಕ್ಕಿನ ಮನೆ ಬೇಕು, ಪೂರ್ವ ದಿಕ್ಕಿನ ಸೈಟ್ಗಳಿಗೆ ಹೆಚ್ಚು ಡಿಮ್ಯಾಂಡ್ ಅಂತಂದರೆ ನೋಡಿ, ಈ ಕಾರಣಕ್ಕೋಸ್ಕರನೇ. ಅವ್ರಿಗೆ ಅದ್ರ ಶಕ್ತಿ ಗೊತ್ತು, ಅದರ ಪ್ರಭಾವ ಗೊತ್ತು. ಅದಕ್ಕೋಸ್ಕರನೇ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಪ್ರಯತ್ನ ಪಡ್ತಾರೆ.
ನಾರ್ತ್ ಈಸ್ಟ್ ಕಾರ್ನರ್ಗಳ ಸೈಟ್ಗಳೇ ಸಿಗದೇ ಇಲ್ಲ, ಪೂರ್ವದ ದಿಕ್ಕಿನ ಸೈಟ್ಗಳೇ ಸಿಗದೇ ಇಲ್ಲ. ಸಿಕ್ಕಿದ್ರು 1 to ಡಬಲ್ ರೇಟ್ಗಳು ಹೇಳಿ ಮಾಡ್ತಾರೆ. ಕಾರಣ ಏನಂದ್ರೆ ಸೂರ್ಯನ ಬಲ ಬೇಕು ಅಂತ. ಅದರಿಂದ ಇವತ್ತು ನಾವೊಂದು ಮನೆ ನಿರ್ಮಾಣ ಮಾಡ್ತಿದೀವಿ ಅಥವಾ ಅದಕ್ಕೊಂದು ಕಿಚನ್ ಮಾಡಿದೀವಿ ಅಂತಂದ್ರೆ ಅದ್ರ ಪಕ್ಕದಲ್ಲಿ ಬರ್ತಕ್ಕಂಥ ಈ ಒಂದು ಡೈನಿಂಗ್ ಟೇಬಲ್, ಡೈನಿಂಗ್ ಹಾಲು ಯಾವಾಗಲೂ ಕೂಡ ಪೂರ್ವ ದಿಕ್ಕಿಗೆ ಅನುಸರಣವಾಗಿರಬೇಕು. ಆ ಡೈನಿಂಗ್ ಹಾಲು ಇಡ್ತಕ್ಕಂಥ ಡೈನಿಂಗ್ ಟೇಬಲ್ ಮುಂದಗಡೆ ಪೂರ್ವ ದಿಕ್ಕಿನಲ್ಲಿ ಒಂದು ಕಿಟಕಿ ಇರಬೇಕು. ಯಾವಾಗಲೂ ಕಿಟಕಿ ನಿರ್ಮಾಣ ಮಾಡಬೇಕು, ಕಿಟಕಿನ ಅಳವಡಿಸ್ಕೊಂಡು ಮಾಡಬೇಕು ಅಂದಾಗ ನೋಡಿ, ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಅಂತಂದ್ರೆ, ನೆಲಮಟ್ಟದಿಂದ ಬಾಗಿಲು ಹೇಗೆ ಇಡ್ತೀವೋ ಹಾಗೆ ನೆಲಮಟ್ಟದಿಂದ 7 ಅಡಿವರೆಗೂ ಕಿಟಕಿಗಳು ನಿರ್ಮಾಣ ಮಾಡಿದ್ರೆ ನಿಮ್ಮ ಮನೆಗೆ ಸಾಕಷ್ಟು ಬೆಳಕು, ಸಾಕಷ್ಟು ಗಾಳಿ ಪ್ರವೇಶ ಆಗ್ತದೆ. ಯಾವುದೇ ರೀತಿಯಾದ ವಾಸ್ತುದೋಷಗಳು ಇರೋದಿಲ್ಲ. ಇವತ್ತು ಆರ್ಥಿಕವಾಗಿ ಹಿನ್ನಡೆ ಇರತಕ್ಕಂಥ ಬಹಳ ಜನ ಏನ್ ಮಾಡ್ತಾರೆ, 3 ಅಡಿಯಿಂದ 4 ಅಡಿ ಮೇಲೆ ಲಿಂಟ್ಲಿವರೆಗೂ ಅಂದ್ರೆ 7 ಅಡಿವರೆಗೂ ಕೂಡ ಕಿಟಕಿ ನಿರ್ಮಾಣ ಮಾಡ್ತೀರಾ. ಆದ್ರೆ ಕೆಳಮಟ್ಟದಿಂದ ನೀವು ಕಿಟಕಿಯನ್ನ ಅಳವಡಿಸ್ಕೊಳ್ಳೋದ್ರಿಂದ ಆ ಹೊರಗಡೆ ವಾತಾವರಣ ಇರತಕ್ಕಂಥ ಧನಾತ್ಮಕ ಶಕ್ತಿ ಅಥವಾ ಒಳ್ಳೆ ಗಾಳಿ ಬೆಳಕು ನೇರವಾಗಿ ನಿಮ್ಮನೆ ಪ್ರವೇಶ ಮಾಡ್ತದೆ. ಆಗ ಆ ನೇರ ಪ್ರವೇಶ ಮಾಡ್ತಕ್ಕಂಥ ಕಿರಣ ಜೊತೆ ನೀವು ಡೈನಿಂಗ್ ಹಾಲ್ನು ಕೂಡ ನಿರ್ಮಾಣ ಮಾಡಿಕೊಂಡು ಅದೇ ಜಾಗದಲ್ಲಿ ಆ ಹೊತ್ತಲ್ಲಿ ನೀವು ಊಟ ಮಾಡ್ತಾ ಇದ್ರೆ, ಆ ಹೊತ್ತಲ್ಲಿ ತಿಂಡಿ ತಿಂತಾ ಇದ್ರೆ ಎಷ್ಟು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಸಿಗುತ್ತೆ ಅಂತಂದ್ರೆ ಅದನ್ನ ಅನುಸರಣೆ ಮಾಡ್ತಕ್ಕಂಥ ಅನುಭವಿಸ್ತಕ್ಕಂಥ ಗೊತ್ತಾಗ್ತಕ್ಕಂಥ ಬೇರೆ ಯಾರು ಗೊತ್ತಾಗೋದಿಲ್ಲ. ಅದರಿಂದ ನಾವು ಏನೇ ಒಂದು ಮಾಡಬೇಕಂದ್ರೂ ಕೂಡ ಆ ದಿಕ್ಕಿನ ಕಡೆಗೆ ನಾವು ಮುಖ ಮಾಡಿ ನಾವು ಊಟವನ್ನು ಮಾಡಬೇಕು. ಮನೆಯಲ್ಲಿ ಎಲ್ಲರೂ ಕೂತು ಒಂದು ದಿನದಲ್ಲಿ ಯಾವ್ದಾದ್ರು ಒಂದು ಟೈಮ್, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲರೂ ಸೇರ್ಕೊಂಡು ಆ ಜಾಗದಲ್ಲಿ ಕೂತ್ಕೊಂಡು ಈ ಹೋಟೆಲಲ್ಲಿ ಊಟ ಮಾಡ್ದಂಗೆ ಊಟ ಮಾಡಿ ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ವಿಚಾರಧಾರೆಗಳನ್ನ, ನಿಮ್ಮ ಕಷ್ಟ ಸುಖಗಳನ್ನ ಅಲ್ಲಿ ಹಂಚ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಒಂದು ಸಾಮ್ಯರಸತೆ, ಒಂದು ಸಂಪರ್ಕ, ಒಂದು ಅವಿನಾಭಾವ ಸಂಬಂಧ, ಒಂದು ಹೆಚ್ಚಾದ ಒಂದು ಪ್ರೀತಿ ಪ್ರೇಮ ಅಲ್ಲಿ ಬೆಳಗ್ಗೆ ಶುರು ಆಗ್ತದೆ. ಅದಕ್ಕೆ ಒಂದು ಟೇಬಲ್ ಬೇಕು ಅಂತ ಹೇಳ್ತಕ್ಕಂಥದ್ದು. ಈಗ ಅವರ ರೂಮಲ್ಲಿ ಅವ್ರ ಟೇಬಲ್ ಸ್ಟಡಿ ಟೇಬಲ್ ಅಂತ ಇರ್ತದೆ. ಬಹಳ ಜನ ಮಕ್ಳು ಏನ್ ಮಾಡ್ತಾರೆ, ಸ್ಟಡಿ ಟೇಬಲ್ ತಗೊಂಡೋಗಿ ಊಟ ಮಾಡ್ಬಿಡ್ತಾರೆ. ಬಹಳ ಜನ ಏನ್ ಮಾಡ್ತಾರೆ, ಬೆಡ್ರೂಮ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಬಹಳ ಜನ ಹಂಗೆ ನೆಲ ಮೇಲೆ ಕೂತ್ಕೊಂಡು ಊಟ ಮಾಡ್ಬಿಡ್ತಾರೆ. ಬಹಳ ಜನ ಒಂದು ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡ್ಬಿಡ್ತಾರೆ. ಅದಲ್ಲ, ಅವೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಒಬ್ಬರಿಂದೊಬ್ಬರು ಬೇರೆ 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 ಕೂತ್ಕೊಂಡು ಹೋಗುತ್ತಾರೆ. ಅದು ಅಲ್ಲೇ ವಿಂಗಡಣೆ ಆಗೋಗ್ತದೆ. ಎಲ್ಲ ಸೇರ್ಬೇಕು, ಎಲ್ಲರೂ ಒಟ್ಟಿಗೆ ತಮ್ಮ ಅನಿಸಿಕೆ ಹಂಚ್ಕೋಬೇಕು. ಒಬ್ರು ಪ್ರತಿಯೊಂದು ವಿಚಾರಧಾರೆಗಳನ್ನು ಕೂಡ ಶೇರ್ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೊಂದು ಡೈನಿಂಗ್ ಟೇಬಲ್ ಬೇಕು. ಅದಕ್ಕೆ ಶಾಸ್ತ್ರಗಳಲ್ಲಿ ಅವತ್ತಿನ ಕಾಲದಲ್ಲೇ ಒಂದು ಡೈನಿಂಗ್ ಹಾಲ್ ಬೇಕು ಅನ್ನೋದಕ್ಕೋಸ್ಕರ ರಾಜ ಮಹಾರಾಜಗಳು ಎಷ್ಟೇ ದೊಡ್ಡ ದೊಡ್ಡ ಡೈನಿಂಗ್ ಹಾಲ್ಗಳು ನೋಡಿರ್ಬೋದು ನೀವು. ಒಂದು 50 ಜನ, 100 ಜನ, 200 ಜನ ಕೂತ್ಕೊಳ್ತಕ್ಕಂಥ ದೊಡ್ಡ ದೊಡ್ಡ ಡೈನಿಂಗ್ ಹಾಲ್ಗಳನ್ನ, ದೊಡ್ಡ ದೊಡ್ಡ ಹಾಲುಗಳು ನಿರ್ಮಾಣ ಮಾಡಿಕೊಂಡು ಪ್ರತಿಯೊಬ್ಬರು ಆ ಜಾಗದಲ್ಲಿ ಯಾವ್ದಾರ ಒಂದು ಟೈಮ್ ಸೇರ್ಕೊಂಡು ಊಟ ಮಾಡ್ತಾ ನಗ್ನಗ್ತಾ ಖುಷಿಯಿಂದ ತಮ್ಮ ಮನಸ್ಸುಗಳು ಹಂಚ್ಕೊಳ್ತಿದ್ರು. ಇವತ್ತದು ಮರೆಯಾಗಿದೆ. ಎಷ್ಟೋ ಅವಿಭಕ್ತ ಕುಟುಂಬದಲ್ಲೂ ಕೂಡ ಒಬ್ಬರೊಬ್ಬರ ದಿಕ್ಕು ಒಂದೊಂಥರ ಆಗೋಗಿದೆ ನೋಡಿ. ಯಾವಾಗ ಡೈನಿಂಗ್ ಹಾಲ್ನ ಬಿಟ್ಟು ನಮ್ಗೆ ಇಷ್ಟ ಬಂದ ಕಡೆ ನಾವು ಊಟ ಮಾಡೋಕೆ ಶುರು ಮಾಡಿದ್ವು, ಒಬ್ಬರಿಂದೊಬ್ಬರಿಗೆ ಈ ಸಂಬಂಧಗಳು, ಸಾಮರಸ್ಯತೆ, ಪ್ರೀತಿ ಪ್ರೇಮಗಳು ಕಟ್ಟಾಗ್ತಾ ಬಂತು. ಇವತ್ತು ನಡೀತಾ ಇದೆ, ನಾಳೆದು ಹಾಗೆ ನಡೀತಾ ಇರ್ತದೆ. ಅದಕ್ಕೆ ಈ ಟೇಬಲ್ಲು ನಮ್ಮನ್ನ ಎಲ್ಲರನ್ನು ಸೇರಿಸುತ್ತೆ ಅಂತಂದ್ರೆ ನಾವ್ ಯಾಕೆ ಇದನ್ನ ಅಳವಡಿಕೆ ಮಾಡ್ಕೋಬಾರ್ದು? ನಮ್ಮ ಅನಿಸಿಕೆಗಳ ಎಲ್ಲ ಕೂಡ ಅಲ್ಲಿ ಒಂದು ಹಂಚಿಕೆ ಆಗ್ತಿದೆ ಅಂತಂದ್ರೆ ನಾವು ಯಾಕೆ ಇದನ್ನ ಅನುಸರಣೆ ಮಾಡಬಾರ್ದು? ನೋಡಿ ಎಷ್ಟು ಚೆನ್ನಾಗಿದೆ ಲಿಂಕು. ಅದಕ್ಕೋಸ್ಕರನೇ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಡೈನಿಂಗ್ ಹಾಲ್ ಬೇಕೇ ಬೇಕು. ಡೈನಿಂಗ್ ಹಾಲ್ ಇಲ್ಲ ಅಂದ್ರೆ ಚಿಂತೆ ಮಾಡಕ್ ಹೋಗಬೇಡಿ. ಮತ್ತೆ ಬಾಡಿಗೆ ಮನೆ, ಭೋಗ್ಯ ಮನೆ ಬಂದಾಗ ಇದರ ವಿಚಾರಗಳ ಬಗ್ಗೆ ಗಮನ ಕೊಡಬೇಕು. ಡೈನಿಂಗ್ ಹಾಲ್ ನಿರ್ಮಾಣ ಮಾಡ್ಕೊಳ್ಳೋದು ಅಥವಾ ಹಾಲ್ನಲ್ಲೇ ಇಟ್ಕೊಂಡು ಸೋಫಾ ಸೆಟ್ ಮತ್ತೆ ಡೈನಿಂಗ್ ಹಾಲ್ನ ಸೆಟ್ ಮಾಡ್ಕೊಂಡು ಹೋಗೋ ಥರ, ಮತ್ತೆ ಅದನ್ನು ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಮಾಡೋ ಥರ ಇವೆಲ್ಲ ಮಾಡ್ಕೋಬೇಕು ನಾವು. ಅದರಿಂದ ಪ್ರತಿಯೊಂದು ಶಾಸ್ತ್ರಗಳು ಕೂಡ ನಿರ್ದಿಷ್ಟವಾಗಿ ಇಂಥದ್ದೇ ಒಂದು ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡ್ತದೆ. ಅದು ಸುಮ್ಮನೆ ಮಾಡಿದ್ದಲ್ಲ ಆ ಹಿರಿ ತಲೆಗಳು. ಈ ಒಂದು ವಿಚಾರಗಳ ಬಗ್ಗೆ ನಾವು ಗಮನ ಕೊಡಬೇಕು. ಹಾಗೆ ಆ ಡೈನಿಂಗ್ ಟೇಬಲ್ ಮೇಲೆ ಇಡ್ತಕ್ಕಂಥ ಕೆಲವು ವಿಶೇಷವಾಗಿರ್ತಕ್ಕಂಥ ವಿಚಾರಗಳು ಕೂಡ ನಮ್ಮಲ್ಲಿದ್ದಾವೆ. ಇದನ್ನ ನಾವು ಆ ಒಂದು ಉತ್ಪತ್ತಿ ಆದಮೇಲೆ, ಎಲ್ಲ ಆದಮೇಲೆ, ರೆಡಿ ಆದಮೇಲೆ, ಗೃಹಪ್ರವೇಶ ಆದಮೇಲೆ ನಾವು ಒಬ್ಬರಿಂದೊಬ್ಬರಿಗೆ ನಾವು ಅದನ್ನ ಅನುಸರಣೆ ಮಾಡ್ಕೊಳ್ತ ಬರಬೇಕು. ಇವತ್ತು ಯಾವುದೋ ಒಂದು ಜಾಗದಲ್ಲಿ ನಾವು ಡೈನಿಂಗ್ ಆಲ್ದೆ ನೀವು ಹೇಳ್ದಂಗೆ ಅಲ್ಲಿ ಇಲ್ಲಿ ಕೂತು ಮಾಡ್ತಾ ಇದೀವಿ, ಒಬ್ರಿಂದೊಬ್ಬರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಬ್ರಿಗೊಬ್ಬರಿಗೆ ಶೇರಿಂಗ್ ಇಲ್ಲ ಅಂತಂದ್ರೂ ಕೂಡ ನೆಕ್ಸ್ಟ್ ಮನೆ ಕಟ್ಟಬೇಕು ಅಂತಂದಾಗ ಇದ್ರ ಬಗ್ಗೆ ಗಮನ ಕೊಟ್ಟು ನಾಳೆ ದಿವಸ ಮತ್ತೆ ನೀವೆಲ್ಲ ಈ ಒಂದು ಜಾಗದಲ್ಲಿ ಸೇರೋದ್ರಿಂದ 3 ಹೊತ್ತಲ್ಲಿ ಯಾವ್ದಾದ್ರು ಒಂದು ಹೊತ್ತಾಗಿರ್ಬೋದು, ಕೆಲವು 4 ಹೊತ್ತು ತಿಂತಾರೆ, ಅದು ಬೇರೆ ವಿಚಾರ. 3 ಹೊತ್ತಲ್ಲಿ ಯಾವ್ದಾದ್ರು ಒಂದು ಹೊತ್ತು ನೀವು ಸೇರ್ಕೊಳ್ಳೋದ್ರಿಂದ ನಿಮ್ಗೆ ನೋಡಿ ಅಲ್ಲಿ ಯಾವುದೋ ಒಂದು ಅವಿನಾಭಾವ ಸಂಬಂಧ ಹೆಚ್ಚು ಜಾಗೃತವಾಗ್ತದೆ, ಹೆಚ್ಚು ಇಂಪ್ರೂವ್ಮೆಂಟ್ ಆಗ್ತದೆ. ಇದನ್ನ ಮಾಡ್ಕೊಳ್ಳಿ.
ಓಕೆ ಗುರೂಜಿ ಅವರೇ, ನೀವು ಅವಾಗಲೇ ಹೇಳ್ತಾ ಇದ್ರಿ ಎಸ್ಪೆಷಲಿ ಡೈನಿಂಗ್ ಹಾಲ್ ಮತ್ತೆ ಕಿಚನ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಿಟಕಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಉತ್ತಮವಾದಂತಹ ಕಿಟಕಿ ಇದ್ರೆ ಅದು ಕೂಡ ಅಲ್ಲಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಆ ಕಿಟಕಿ ಯಾವ ಜಾಗದಲ್ಲಿ ಇರಬೇಕು ಅನ್ನೋದು? ಕಿಟಕಿ ಈಗ ಪೂರ್ವ ದಿಕ್ಕದ ಮಧ್ಯಭಾಗ ಅಂತ ಹೇಳ್ತೀನಿ. ಪೂರ್ವ ದಿಕ್ಕಿನ ಮಧ್ಯಭಾಗ ಅಥವಾ ದಕ್ಷಿಣ ದಿಕ್ಕಿನ ಮಧ್ಯಭಾಗ. ಇಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಏನಾದರೂ ನೀವು ಡೈನಿಂಗ್ ಹಾಲ್ ಮಾಡಿದ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ 3 ಅಡಿ 4 ಅಡಿ ಮೇಲೆ ನೀವು ಕಿಟಕಿ ಇಡಬೇಕಾಗ್ತದೆ. ಕಿಟಕಿ ನೆಲಮಟ್ಟದಿಂದ ದಕ್ಷಿಣದ ಭಾಗದಲ್ಲಿ ಬರೋದು ಬೇಡ. ಈಗಾಗಲೇ ಇಂದಿನ ಸಂಚಿಕೆಯಲ್ಲಿ ಕಿಟಕಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ನಾನು. ಆದರೆ ಈ ಡೈನಿಂಗ್ ಹಾಲು ಅಥವಾ ಹಾಲ್ನಲ್ಲಿ ನೀವೇನು ಮಾಡಬೇಕು, ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಯಾವಾಗಲೂ ಕೂಡ ಕಿಟಕಿ ನೆಲಮಟ್ಟದಿಂದ ಮೇಲೆ ಬರಬೇಕು, ನೆನ್ಪಿಟ್ಕೊಳ್ಳಿ. ಅಂದರೆ ಒಂದು 6 ಅಡಿ 7 ಅಡಿ ಹೈಟಲ್ಲಿ ಇರ್ತಕ್ಕಂಥ ಕಿಟಕಿಗಳು ನೆಲಮಟ್ಟದಿಂದ ನೀವು ಅದನ್ನು ಅನುಸರಣೆ ಮಾಡಬೇಕು. ನೆಲಮಟ್ಟದಲ್ಲಿ ನೀವೇನು ಮಾಡಬೇಕು, 1 ಅಡಿ ಒಂದು ಇಟ್ಟಿಗೆ ಬಿಟ್ಬಿಟ್ಟು 4 ಇಂಚು ಬಿಟ್ಬಿಟ್ಟು ಆ 4 ಇಂಚು ಮೇಲೆ ನೀವೇನು ಮಾಡಬೇಕು, ಆ ಕಿಟಕಿಯನ್ನು ಸ್ಥಾಪನೆ ಮಾಡ್ಕೊಳ್ಳೋದ್ರಿಂದ ಅಗಲ ಎಷ್ಟಾದರೂ ಇರಲಿ, ಡಿಸೈನ್ ಪ್ರಕಾರ ಅಗಲ ಮಾಡ್ಕೊಳ್ಳಿ. ಬಟ್ ಹೈಟ್ ಮಾತ್ರ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ನೆಲಮಟ್ಟದಿಂದನೇ ಬರಬೇಕು. ನೆಲಮಟ್ಟ ಅಂದರೆ 1 ಇಂಚು ಮಾತ್ರ, 4 ಇಂಚು ಮಾತ್ರ, ಒಂದು ಇಟ್ಟಿಗೆ ದಾಯ ಅಂತ ಹೇಳ್ತೀವಿ. ಆ 4 ಇಂಚು ಬಿಟ್ಟು ನೀವೇನು ಮಾಡಬೇಕು, ನೆಲಮಟ್ಟದಿಂದ ಕಿಟಕಿ ಇಟ್ಕೋಬೇಕು. 4 ಇಂಚು 6 ಇಂಚು 8 ಇಂಚು ಅದು ಪರವಾಗಿಲ್ಲ, ಜಾಸ್ತಿ ಆದರೆ ಕಷ್ಟ. ಅಮ್ಮಮ್ಮ ಮ್ಯಾಕ್ಸಿಮಮ್ ಅಂದರೆ 1 ಅಡಿ ಅಷ್ಟೇ. ಅರ್ಥ ಆಯ್ತಾ? ಈ ರೀತಿ ನಾವು ಕಿಟಕಿಗಳನ್ನು ನಾವು ಅನುಸರಣೆ ಮಾಡೋದ್ರಿಂದ ಧನಾತ್ಮಕವಾಗಿರ್ತಕ್ಕಂಥ ವಾತಾವರಣ ಅಂತಂದರೆ ಪೂರ್ವ ದಿಕ್ಕು ಉತ್ತರ ದಿಕ್ಕು. ಈ ಪೂರ್ವ ಮತ್ತು ಉತ್ತರ ದಿಕ್ಕಿಂದ ಬರ್ತಕ್ಕಂಥ ಈ ಧನಾತ್ಮಕ ಶಕ್ತಿ ನೇರವಾಗಿ ನಮ್ಮನೆ ಪ್ರವೇಶ ಮಾಡ್ತದೆ. ಯಾವಾಗಲೂ ಗಾಳಿ ಧನಾತ್ಮಕ ಶಕ್ತಿ ನೆಲಮಟ್ಟದಿಂದ ಚಲಿಸುತ್ತಂತೆ. ಇದು ಎಷ್ಟು ಜನ ಗೊತ್ತಿರಲಿಲ್ಲ. ನೆಲಮಟ್ಟದಿಂದ ಅದು ಚಲಿಸ ಶುರು ಆಗ್ತದೆ. ನೆಲಮಟ್ಟ ಬಿಟ್ಟು ಮೇಲೆ ಚಲಿಸ್ತಕ್ಕಂಥದ್ದು ಅದು ಪ್ರೇತ ಗಾಳಿ. ಜ್ಞಾಪಕ ಇಟ್ಕೊಳ್ಳಿ. ಎಷ್ಟೋ ಜನಕ್ಕೆ ಈ ಸೀಕ್ರೆಟ್ ಗೊತ್ತಿಲ್ಲ, ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ನೆಲಮಟ್ಟದಲ್ಲಿ ನಮಗೆ ಧನಾತ್ಮಕವಾದಂಥ ಶಕ್ತಿ ಬರ್ತದೆ ಅಂತಂದ್ರೆ ಅದು ಒಂದೇ ಒಂದು ದಿಕ್ಕು, ಪೂರ್ವ ಮತ್ತು ಉತ್ತರ ದಿಕ್ಕು. ಅದರಿಂದ ಪೂರ್ವ ಉತ್ತರ ದಿಕ್ಕಿನಲ್ಲಿ ಪ್ರತಿಯೊಬ್ಬರು ಮನೆ ಕಟ್ಟಬೇಕು ಅಂದಾಗ ನೆಲಮಟ್ಟದಿಂದ ಕಿಟಕಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಸರ್ವಕಾಲಿಕವಾಗಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆಗ ಈ ಜಾಗದಲ್ಲಿ ಕೂತ್ಕೊಂಡು ನಾವು ಊಟ ಮಾಡ್ತಕ್ಕಂಥದ್ದು ನಮಗೆ ಆ ಧನಾತ್ಮಕವಾದ ಶಕ್ತಿ, ಆಮ್ಲಜನಕ ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ, ಅಮೃತ ಶಕ್ತಿ ಅಂತ ಹೇಳ್ತೀವಿ. ಓಕೆ, ಇವಾಗ ನೀವೇ ಹೇಳ್ದಂಗೆ ತುಂಬಾ ಜನಕ್ಕೆ ಡೈನಿಂಗ್ ಹಾಲ್ ಮಾಡಿರಲ್ಲ, ಅಥವಾ ಮುಂದೊಂದು ದಿನದಲ್ಲಿ ಏನೋ ಆರ್ಥಿಕ ಸ್ಥಿತಿ ಉತ್ತಮ ಆಗ್ಬೋದು, ಅಥವಾ ಅವಾಗ ಮಾಡ್ಕೊಳ್ಳೋಣ ಅಂತ ಮುಂದಾಗ್ಬೋದು. ಅಂತ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ನೀವು ಹೇಳ್ದಂತಹ ಜಾಗದಲ್ಲಿ ಜಾಗ ಇರಲ್ಲ. ಸೆಕೆಂಡ್ ಆಪ್ಷನ್ ಅಂತ ಏನಾದ್ರೂ ಇದರಲ್ಲೂ ಕೂಡ ವಾಸ್ತುಲಿ ಇರುತ್ತಾ ಜಾಗ, ಅಥವಾ ಅದೇ ಜಾಗದಲ್ಲಿ ಹೇಗಾರೋ ಕಷ್ಟಪಟ್ಟು ಮಾಡ್ಬೇಕಾಗತ್ತಾ, ಹೇಗೆ? ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ಆರ್ಥಿಕವಾದಂಥ ಸ್ಥಿತಿಗತಿಗಳನ್ನ ನೋಡಿಕೊಂಡು ನಾವು ನಮಗೆ ಬೇಕಾಗಿರತಕ್ಕಂಥ ಈ ಒಂದು ಮಾರ್ಗದರ್ಶನವನ್ನು ನಾವು ತಗೊಳ್ಬೇಕೇ ಹೊರತು ಈಗ ಮಾಡಿಬಿಟ್ಟಿದ್ದೀವಿ, ನಮಗೆ ತುಂಬ ಇಕ್ಕಟ್ಟಾಗಿದೆ, ಡೈನಿಂಗ್ ಹಾಲ್ ಮಾಡಲೇಬೇಕಾ? ಖಂಡಿತ ಬೇಡ. ನಮ್ಮ ಭಗವಾನ್ ವಾಸ್ತು ಏನು ಹೇಳ್ತಂದ್ರೆ ಒಡಿಬೇಕಾಗಿಲ್ಲ, ಕಟ್ಟಬೇಕಾಗಿಲ್ಲ. ಯಾಕಂದರೆ ಒಂದೊಂದು ಇಟ್ಟಿಗೆ, ಒಂದೊಂದು ಸಿಮೆಂಟ್, ಒಂದೊಂದು ಗಾರೆ, ಇದಕ್ಕೂ ಕೂಡ ಎಷ್ಟೋ ಬೆಲೆ ಇರ್ತದೆ. ಇವತ್ತು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಏನೋ ಮಾಡಿ ಕಟ್ಟಿರ್ತೀವಿ, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತೇಳಿ ಏಕ್ದಮ್ ಒಡೆದು ಎಷ್ಟೋ ನಷ್ಟವನ್ನು ಉಂಟು ಮಾಡ್ಕೊಳ್ತಿರ್ತಾರೆ ನಮ್ಮಲ್ಲಿ. ಅದು ಬಹಳ ಬಹಳ ತಪ್ಪು. ಮನೇನ ಯಾವುದೇ ಕಾರಣಕ್ಕೂ ಒಡೆಯಕ್ಕೆ ಹೋಗ್ಬಾರ್ದು. ಒಡೆದ್ರೆ ಡಮಲೇಷನ್ ಮಾಡಬೇಕು, ಪೂರ್ತಿ ಡಮಲೇಷನ್ ಮಾಡಬೇಕು, ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಬೇಕು, ಅದು ಮಾಡಬೇಕು. ನಾವು ಇದಕ್ಕೋಸ್ಕರ ಹೊಡಿತಾ ಇದ್ರೆ ನಮ್ಮ ಮೇಲೆ ನಾವೇ ಹೊಡ್ಕೊಂಡಂಗೆ. ಇದು ಬಹಳ ಜನ ತಪ್ಪುಗಳನ್ನ ಮಾಡ್ತಾರೆ. ಆದರೆ ಈ ಆಲ್ಟ್ರೇಷನ್ಸ್ ಮಾಡಿದ್ಮೇಲೂ ಕೂಡ ಮತ್ತೆ ಏನು ಮಾಡಬೇಕು, ಏನಾದ್ರು ಒಂದು ಕಾರಣಗಳಿಗೆ ಆಲ್ಟ್ರೇಷನ್ ಮಾಡಿದ್ಮೇಲೆ ಮತ್ತೆ ನಾವು ರೀ ಓಪನಿಂಗ್ ಮಾಡಬೇಕು. ಒಂದು ಸರಿ ಒಂದು ಡ್ಯಾಮೇಜ್ ಆಯಿತು ಗೋಡೆ ಮೇಲೆ ಅಂತಂದರೆ ಅದು ಮತ್ತೆ ತನ್ನ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತದೆ. ಆ ಜಾಗವೇ ತನ್ನ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತದೆ. ಅದಕ್ಕೆ ನಮಗೆ ಇವಾಗ ಡೈನಿಂಗ್ ಹಾಲ್ ಬೇಕು ಅಂತೇಳಿ ಇನ್ಯಾವುದೋ ಒಂದು ರೂಮ್ ಹೊಡೆದಾಕೋದಲ್ಲ ಅಥವಾ ಇನ್ನೇನು ಮಾಡೋದಲ್ಲ. ಇರೋವಂಥವ್ರು ಮಾಡ್ಕೊಳ್ಳಿ. ಅದ್ರ ಬಾಡಿಗೆ ಮನೆ, ಬೋಗಿ ಮನೆ ಅಂತಂದಾಗ ನೆಕ್ಸ್ಟ್ ಡೈನಿಂಗ್ ಹಾಲ್ ಇರ್ತಕ್ಕಂಥದ್ದು ಹುಡ್ಕೊಂಡೋಗಿ ನೆಕ್ಸ್ಟ್ ನೋಡ್ಬೇಕಾದ್ರೆ ಒಂದು ಪ್ಲಾನ್ ಮಾಡಿ. ಸ್ವಂತ ಮನೆ ಇದ್ದಕ್ಕಂಥವ್ರು ಇನ್ನು ಮುಂದೆ ಇದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳಿ. ಅಥವಾ ಯಾವುದೋ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಹಾಲ್ ದೊಡ್ಡದಾಗಿದ್ರೆ ಅಲ್ಲಿ ಪೂರ್ವ ದಿಕ್ಕಿನ ಕೂತ್ಕೊಂಡು ಅಡುಗೆ ಮಾಡೋ ಥರ ಅಥವಾ ಪೂರ್ವ ದಿಕ್ಕಿನ ಕೂತ್ಕೊಂಡು ಊಟ ಮಾಡೋ ಥರ ಎಲ್ಲರೂ ಕೂತ್ಕೊಂಡು ಸಾಮರಸ್ಯವಾಗಿ ಬದುಕೋ ಥರ ಒಂದು ಜಾಗವನ್ನು ಏರ್ಪಾಡು ಮಾಡ್ಕೊಳ್ಳಿ. ಅದ್ರ ಏನು ತೊಂದರೆ ಏನಿಲ್ಲ, ತಪ್ಪೇನಿಲ್ಲ. ಆದರೆ ಈಗ ಕಟ್ತಾ ಇರ್ತಕ್ಕಂಥವ್ರಿಗೆ ಈ ಒಂದು ಮಾತುಗಳು ಬಹಳ ಚೆನ್ನಾಗಿ ಅನ್ವಯ ಆಗ್ತದೆ. ಇದನ್ನು ಚೆನ್ನಾಗಿ ಫಾಲೋ ಮಾಡ್ಕೊಳ್ತಾ ಬನ್ನಿ, ಒಳ್ಳೇದಾಗ್ತದೆ. ಈಗ ಪೂರ್ತಿ ಕಟ್ಬಿಟ್ಟಿದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಕಿಟಕಿ ಬಾಗಿಲುಗಳು ಯಾವಾಗಲೂ ಕೂಡ ಈ ಡೈನಿಂಗ್ ಹಾಲು ಮತ್ತು ಇದರಲ್ಲಿ ನೆಲಮಟ್ಟದಿಂದ ಮಾತ್ರ ಬರಬೇಕು.
ಆ ರೀತಿ ಮಾಡ್ಕೊಳ್ಳಿ. ಇವತ್ತು ನೆಲಮಟ್ಟದಿಂದ ಬರೋದಕ್ಕೆ ಡಬಲ್ ಕಿಟಕಿ ಆಗುತ್ತೆ ಅಂತ ಬಹಳ ಜನ ಆಲೋಚನೆ ಮಾಡ್ಬಿಡ್ತಾರೆ. ಈಗ 4 ಅಡಿಯಿಂದ 7 ಅಡಿಗೆ ಒಂದು ಲೆಕ್ಕಾಚಾರ, 4 ಅಡಿ ಕೆಳಗೆ ಒಂದು ಲೆಕ್ಕಾಚಾರ. ಅಲ್ಲಿಗೆ 7 ಅಡಿ ನಾವು ಕಿಟಕಿನ ಅಳ್ ಮಾಡ್ಬೇಕಂದ್ರೆ ಸ್ವಲ್ಪ ಆರ್ಥಿಕವಾದ ತೊಂದರೆ ಆಗ್ತದೆ, ಇಲ್ಲ ಅಂತ ಹೇಳಲ್ಲ ನಾನು. ಆದ್ರೆ ಆ ಪೂರ್ವ ದಿಕ್ಕು ಉತ್ತರದಿಂದ ಬರ್ತಕ್ಕಂಥ ಧನಾತ್ಮಕ ಶಕ್ತಿಗೆ ಬೆಲೆ ಕಟ್ಟಕ್ ಆಗದೇ ಇಲ್ಲ. ಇಡೀ ಲೈಫ್ ಪೂರ್ತಿ ನಾವಲ್ಲಿ ಆ ಒಂದು ಗಾಳಿ ಬೆಳಕನ್ನ ಯಥೇಚ್ಛವಾಗಿ ಪಡ್ಕೊಂಡು ನಾವು ಆರೋಗ್ಯವಾಗಿ ನಾವಲ್ಲಿ ಊಟ ಮಾಡ್ಕೊಂಡು ನಾವು ಆರೋಗ್ಯವಂತರಾಗಿ ನಾವು ಎಲ್ಲವನ್ನು ಅನುಭವಿಸ್ಕೊಂತ ಹೋಗ್ಬೋದು. ಇದು ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ಅದರಿಂದ ಈ ನೀತಿ ನಿಯಮಗಳನ್ನ ಹೆಚ್ಚು ಅನುಸರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು. ಇದು ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ, ಯಾರು ಹೇಳಿಲ್ಲ ಕೂಡ. ಯಾಕಂದ್ರೆ ಪ್ರಕೃತಿತವಾಗಿ ಹೇಳ್ತಕ್ಕಂಥ ವಾಸ್ತು ನಿಜವಾಗಿ ಹೇಳ್ತಕ್ಕಂಥದ್ದು ಈ ಒಂದು ನಿಯಮಗಳನ್ನ. ಅದಕ್ಕೋಸ್ಕರ ಆ ಡೈನಿಂಗ್ ಹಾಲು ಯಾವ ಒಂದು ಮೆಟೀರಿಯಲ್ ಇಂದ ಮಾಡಿರ್ಬೇಕು, ಯಾವ ಒಂದು ವುಡ್ಡಿಂದ ಮಾಡಿರ್ಬೇಕು, ಡೈನಿಂಗ್ ಹಾಲ್ ಮೇಲೆ ಸಾಮರ್ಥ್ಯ ಕಾಪಾಡ್ಕೋಬೇಕು ಅಂದ್ರೆ ನಾವು ಏನನ್ನ ಮಾಡಬೇಕು, ಯಾವುದನ್ನು ಮಾಡಬೇಕು, ಇವೆಲ್ಲ ಹೇಳಿ ತಿಳ್ಕೋಬೇಕು. ಬಹಳ ಜನ ಕರೆಗಳು ಮಾಡಿಬಿಟ್ಟು ಈ ಕಿಚನ್ ನಲ್ಲಿ ನಾವು ಯಾವಾಗಲೂ ಕೂಡ ಈ ಫ್ರೂಟ್ಸ್ಗಳ ಒಂದು ಚಿತ್ರ ಇದನ್ನ ಹಾಕಬೇಕಾ, ಪಾತ್ರ ಪಗಡ ದೇವ್ರಗಳ ಚಿತ್ರ ಹಾಕ್ಬೇಕಂತ ಬಹಳ ಜನ ಕೇಳ್ತಿರು. ಇವತ್ತು ಅಡುಗೆ ಮನೆ ಅಂತ ತಗೊಂಡಾಗ ಅಡುಗೆ ಮನೆಯಾಗೆ ಮೀಸಲಾಗಿರಬೇಕು ಹೊರತು ಬೇರೆ ಏನು ಮಾಡಕ್ ಹೋಗ್ಬಾರ್ದಲ್ಲಿ. ಆದ್ರೆ ನಿಮಗೆ ಹಂಗೂ ಬೇಕು ಅಂತಂದ್ರೆ ಈ ಫ್ರೂಟ್ಸ್ ಇರ್ತಕ್ಕಂಥ ಟೈಲ್ಸ್ ಚಿತ್ರಣ ಮತ್ತೆ ಈ ಕಾಫಿ ಟೀ ಲೋಟ ತಟ್ಟೆ ಇರತಕ್ಕಂಥ ಚಿತ್ರಣಗಳು ಬಹಳಷ್ಟು ಸಿಗುತ್ತೆ ಇವತ್ತು, ವೈವಿಧ್ಯಮಯ ಸಿಗ್ತದೆ ಇವತ್ತು ಮಾರ್ಕೆಟ್ಗಳಲ್ಲಿ. ಅದರಲ್ಲಿ ಚೆನ್ನಾಗಿ ಕಾಣ್ಬೇಕು. ಅದು ಸುಮ್ಮನೆ ಏನೋ ಹಾಕ್ಬೇಕಲ್ಲ ಅಂತಂದು ಹಾಕ್ಬಿಟ್ಟು ಅದನ್ನ ಗಬ್ ಮಾಡ್ಕೊಂಡ್ಬಿಡೋದಲ್ಲ. ಒಂದು ನೋಡಿದ್ರೆ ವಾವ್ ಎಷ್ಟು ಚೆನ್ನಾಗಿ ಡಿಸೈನ್ ಇದೆ, ಎಷ್ಟು ಚೆನ್ನಾಗಿದೆ ಅಂತ ತಿಳ್ಕೊಳ್ತಕ್ಕಂಥ ಒಂದು ವಾತಾವರಣವನ್ನು ಕಲ್ಪಿಸ್ತಕ್ಕಂಥ ಒಂದು ದೃಶ್ಯ ಇರಬೇಕಲ್ಲಿ, ಆ ಚಿತ್ರಣ ಇರ್ಬೇಕಲ್ಲಿ. ಅಂಥದನ್ನ ನೋಡಿ ಆ ಫ್ರೂಟ್ಸು ಎಲ್ಲೆಲ್ಲಿ ಬರಬೇಕು ಅಲ್ಲೆಲ್ಲಿ ಮಾತ್ರ ಹಾಕ್ಬೇಕು. ಸುಮ್ಮನೆ ಎಲ್ಲಾ ತಂದು ತುಂಬಿಡೋದಲ್ಲ, ಎಲ್ಲಾ ಫ್ರೂಟ್ಸ್ ಚಿತ್ರ ತಮ್ಮದು ಟೈಲ್ಸ್ ಪ್ರಕಾರ ಹಾಕ್ಬಿಡೋದಲ್ಲ. ಅದು ಗಬ್ಬ ಕಾಣ್ತಿದೆ, ಚೆನ್ನಾಗಿ ಕಾಣೋದಿಲ್ಲ. ಅದನ್ನ ವಿಂಗಡಣೆ ಮಾಡಬೇಕು, ನೀಟಾಗಿ ಡಿಸೈನ್ ಮಾಡ್ಬೇಕು. ಅದನ್ನ ನೀಟಾಗಿ ಎಲ್ಲೆಲ್ಲಿ ಎಷ್ಟು ಬರಬೇಕು, ರೈಟ್ ಸೈಡು ಲೆಫ್ಟ್ ಸೈಡು ಆ ಒಂದು ವಾತಾವರಣದಲ್ಲಿ ಎಲ್ ಶೇಪ್ನಲ್ಲಿ ಎಲ್ಲಿ ಬರಬೇಕು ಅಂತಕ್ಕಂಥ ಡಿಸೈನ್ ಮಾಡಬೇಕು. ಆ ರೀತಿ ಡಿಸೈನ್ ಮಾಡಿ ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ, ಯಾವುದೇ ರೀತಿ ವಾಸ್ತುದೋಷಗಳು ಬರೋದಿಲ್ಲ. ಡೈನಿಂಗ್ ಹಾಲ್ ತಗೊಂಡಾಗ ಡೈನಿಂಗ್ ಹಾಲ್ ಕೂಡ ಬಹಳಷ್ಟು ಜನ ನಾವು ಅದನ್ನ ಮಾಡ್ತಾರೆ ಇವತ್ತಿನ ದಿವಸ. ಆದ್ರೆ ಅಲ್ಲಿ ಆಹ್ಲಾದಕರವಾದ ವಾತಾವರಣ ನಾವು ಗೋಡೆಯಲ್ಲಿ ಮಾಡ್ಕೋಬೇಕೇ ಹೊರತು ಈ ಟೈಲ್ಸ್ ಎಲ್ಲ ಹಾಕೊಂಡು ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಸೂಕ್ತವಾಗಿರ್ತಕ್ಕಂಥ ವಾತಾವರಣವನ್ನ ಕ್ರಿಯೇಟ್ ಮಾಡೋದಿಲ್ಲ. ಅದಕ್ಕೆ ಈ ಡೈನಿಂಗ್ ಹಾಲ್ ಅಂತಕ್ಕಂಥ ವಿಚಾರ ತಗೊಂಡಾಗ ಇದನ್ನೆಲ್ಲ ನೋಡ್ಕೋಬೇಕು. ಇವತ್ತು ಕಿಚನ್ನು ಬಾತ್ರೂಮ್ಗೆ ಹೆಚ್ಚೆಚ್ಚು ಖರ್ಚಾಗ್ತಕ್ಕಂಥದ್ದು ನೋಡಿ. ನಾಳಿನ ಕಾರ್ಯಕ್ರಮದಲ್ಲಿ ಬಾತ್ರೂಮ್ ಬಗ್ಗೆ ಹೇಳ್ಕೊಡ್ತೀನಿ. ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಇವತ್ತು ಡೈನಿಂಗ್ ಹಾಲ್ ತಗೊಂಡಾಗ ಇದರ ಒಂದು ಬಗ್ಗೆ ಗಾಳಿ ಬೆಳಕು ಯಥೇಚ್ಛವಾಗಿ ಬರ್ತಕ್ಕಂಥ ಒಂದು ಜಾಗದಲ್ಲಿ ಇದು ನಿರ್ಮಾಣ ಮಾಡ್ಕೋಬೇಕು. ಪೂರ್ವ ದಿಕ್ಕಿನ ನಿರ್ಮಾಣ ಮಾಡ್ಕೊಂಡ್ರೆ ಬಹಳ ಶ್ರೇಷ್ಠ. ದಕ್ಷಿಣ ದಿಕ್ಕಲ್ಲಿ ಜಾಗ ಇತ್ತು, ದಕ್ಷಿಣ ದಿಕ್ಕಲ್ಲಿ ಮಾಡ್ಕೊಂಡ್ರೆ ಪೂರ್ವ ದಿಕ್ಕಿನಿಂದ ಬರ್ತಕ್ಕಂಥ ಎಲ್ಲಾ ಒಂದು ಇದನ್ನು ಬರಬೇಕು. ಅಲ್ಲಿಗೆ ದಕ್ಷಿಣದ ಕಡೆ ಬೆನ್ನು ತೋರಿಸಿ ಉತ್ತರದ ಕಡೆ ಮುಖ ಮಾಡ್ತಕ್ಕಂಥದ್ದು ಅಥವಾ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಇವತ್ತು ಪೂರ್ವ ದಿಕ್ಕು ಶ್ರೇಷ್ಠ ಅಂದ್ರೂ ಕೂಡ ದಕ್ಷಿಣ ದಿಕ್ಕಲ್ಲಿ ಜಾಗ ಇದೆ, ನಮಗೆ ಪೂರ್ವ ಹಾಲ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ದಕ್ಷಿಣ ದಿಕ್ಕಲ್ಲಿ ಮಾಡ್ಕೊಂಡ್ರು ಕೂಡ ಗಾಳಿ ಬೆಳಕು ಸರಾಗವಾಗಿ ದಕ್ಷಿಣ ದಿಕ್ಕಲ್ಲಿ ಹರಿಬೇಕು. ಆ ರೀತಿ ಕಿಟಕಿಗಳನ್ನ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ನಾವು ಆ ಜಾಗ ಕೂತ್ಕೊಂಡು ಊಟ ಮಾಡಿದ್ರು ಕೂಡ ನಮಗೆ ಒಳ್ಳೇದಾಗ್ತಿರೋದಕ್ಕೆ ಒಂದು ಸಾಕ್ಷಿಭೂತವಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಇವೆಲ್ಲವನ್ನು ಅನುಸರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು. ಇದು ಯಾವುದೂ ಗೊತ್ತಿಲ್ಲ, ಇನ್ನೇನೋ ಗೊತ್ತಿಲ್ಲ, ನಮ್ಗೇನೂ ಸರಿ ಇಲ್ಲ ಅಂತಂದ್ರೆ ನಾವು ಭಗವಾನ್ ವಾಸ್ತುವನ್ನು ಅಳವಡಿಕೆ ಮಾಡ್ಕೊಳ್ಬೇಕು. ಭಗವಾನ್ ವಾಸ್ತು ಪಂಚಭೂತಗಳ ತತ್ವವನ್ನು ಒಳಗೊಂಡಿರ್ತಕ್ಕಂಥ ಶಾಸ್ತ್ರ. ಇಲ್ಲಿ ಭಗವಾನ್ ವಾಸ್ತುನಲ್ಲಿ ಜ್ಯೋತಿಷ್ ಶಾಸ್ತ್ರ ಉಂಟು, ಸಂಖ್ಯಾಶಾಸ್ತ್ರ ಉಂಟು, ಹಸ್ತರೇಖೆ ಶಾಸ್ತ್ರ ಉಂಟು, ವಾಸ್ತುಶಾಸ್ತ್ರ ಉಂಟು. ಬರೀ ವಾಸ್ತು ಅಂದ್ರೆ ಅಲ್ಲಿ ಕನ್ನಡಿ ಇಡು, ಅಲ್ಲಿ ಅದಿಡು, ಇದಿಟ್ಬಿಡು ಅನ್ನೋದಲ್ಲ ಶಾಸ್ತ್ರ. ಇದೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಶಾಸ್ತ್ರ. ಮಾನಸಿಕವಾಗಿ ದೈಹಿಕವಾಗಿ ಕಾಡ್ತಕ್ಕಂಥ ನವಗ್ರಹಗಳ ಒಂದು ಪರಿಚಯ, ಮತ್ತೆ ಗ್ರಾಹಕತೆಗಳ ಒಂದು ಪರಿಚಯ, ಮತ್ತೆ ದಶಾಭಕ್ತಿಗಳ ಪರಿಚಯ, ಮತ್ತೆ ಮನೆ ವಾತಾವರಣ ಹೇಗಿಟ್ಕೋಬೇಕು ಅಂತಕ್ಕಂಥ ಒಂದು ವಾತಾವರಣ. ಏನಾದ್ರು ವಾಸ್ತು ದೋಷಗಳಿದ್ರೆ, ಭೂಮಿ ದೋಷ ಅಥವಾ ನಿರ್ಮಾಣ ದೋಷ ಏನಿತ್ತು ಅಂದಾಗ ಆ ದೋಷಗಳನ್ನ ಮತ್ತೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ವಸ್ತುಗಳು ಎಲ್ಲಿ ಇಟ್ಕೋಬೇಕು, ಹೇಗೆ ಇಟ್ಕೋಬೇಕು, ಆ ವಸ್ತುಗಳ ಬಗ್ಗೆ ಹೇಗೆ, ಅಲ್ಲಂತ ದೈವಶಕ್ತಿ ಏನಿದೆ ಇದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರನೇ ಭಗವಾನ್ ವಾಸ್ತು ಅಳವಡಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಹಳ ಜನ ಕರೆಗಳು ಮಾಡ್ಬಿಟ್ಟು ಆ ಫೋನ್ ಮುಖಾಂತರ ಎಲ್ಲ ತಿಳ್ಕೋಬೇಕು ಅಂತ ಹೇಳ್ತಿರ್ತಾರೆ. ನೋಡಿ, ಒಂದು ಶಾಸ್ತ್ರ ಕೇಳಬೇಕು ಅಂದ್ರೂ ಕೂಡ ನಿಮ್ಮ ಜಾತಕ, ಡೇಟ್ ಆಫ್ ಬರ್ತ್, ಟೈಮಿಂಗ್ಸು, ಕುಂಡಲಿ ಎಲ್ಲ ಬರಬೇಕು. ಇದೆಲ್ಲ ಜೊತೆಗೆ ಹಸ್ತರೇಖೆ ಬಹಳ ಇಂಪಾರ್ಟೆಂಟು. ಇದು ನಾನು ಟಿವಿ ಕಾರ್ಯಕ್ರಮ ಮುಖಾಂತರ ನಿಮ್ಮ ಹಸ್ತರೇಖೆ ನೋಡ್ಲಿಕ್ಕೆ ಆಗೋದಿಲ್ಲ, ತಿಳಿಸ್ಕೊಳಕ್ಕಾಗೋದಿಲ್ಲ, ಪೂರ್ಣದ ವಿವರ ಕೊಡ್ಲಿಕ್ಕಾಗಲ್ಲ, ಅಥವಾ ಪೂರ್ಣವಾಗಿ ಪರಿಹಾರ ಹೇಳಿಕೊಡೋಕ್ಕಾಗೋದಿಲ್ಲ. ಒಂದು ವಾಸ್ತು ಬಗ್ಗೆ ಕೇಳ್ತೀರಾ, ವಾಸ್ತು ಬಗ್ಗೆ ಕೇಳಿದಾಗಲೂ ಕೂಡ ನಾವು ಪೂರ್ಣವಾದ ವಿವರ ತಿಳ್ಕೊಳ್ಳೋಕ್ಕಾಗಲ್ಲ. ಯಾರು ವಾಸ್ತು ಬಗ್ಗೆ ಏನೇ ಕೇಳಿದ್ರು ಕೂಡ ನೀವು ಒಂದು ದಿಕ್ಕಿಂದ ಒಂದು ದಿಕ್ಕಿಗೆ ಬದಲಾವಣೆ ಆಗೋದ್ರಿಂದ
ನೀವು ಯಾವ ಸ್ಥಳದಿದ್ರೆ ಆ ಸ್ಥಳ ಆ ದಿಕ್ಕಿನ ಸಂಬಂಧಪಟ್ಟಂಗೆ ಒಂದು ಕಾಂಪಾಸ್ನ ಇಟ್ಕೊಂಡು ನಿಮ್ಮ ಮನೆ ಹೊಲ ಗದ್ದೆ ತೋಟ ಆ ಕಾಂಪಾಸ್ನ ಇಟ್ಕೊಂಡು ಆ ದಿಕ್ಕುಗಳು ಹೇಗಿದೆ, ಯಾವ ದಿಕ್ಕಿನಲ್ಲಿ ಏನೇನು ಬರ್ತದೆ, ಎಷ್ಟು ಡಿಗ್ರಿಗೆ ಟಿಲ್ಟ್ ಆಗಿದೆ, ಇದನ್ನ ಒಂದು ರೈಟಿಂಗ್ ಮಾಡಿಕೊಂಡು ನೀವು ಆಮೇಲೆ ತಗೊಂಡು ಬಂದು ನಮ್ಗೆ ತೋರಿಸ್ಬೇಕು. ಆಗ ಅದರ ಪೂರ್ತಿ ಚಿತ್ರ ನಮ್ಗೆ ಗೊತ್ತಾಗ್ತದೆ. ಅಥವಾ ನಮ್ಮವ್ರನ್ನೇ ನಿಮ್ಮ ಜಾಗಕ್ಕೆ ಕರೆಸ್ಕೊಳ್ಬೇಕು, ಆಗ ಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಾಗ್ತದೆ. ಈ ರೀತಿ ಮಾಡಬೇಕು ಹೊರತು ನಾನು ಫೋನ್ ಮುಖಾಂತರ ಕೇಳ್ಕೊಳ್ತೀನಿ ಅಂತೇಳಿ ಕಾರ್ಯಕ್ರಮ ಶುರು ಆದಾಗಿಂದ ನೂರಾರು ಸಾವಿರಾರು ಜನಗಳು ಫೋನ್ ಮಾಡಿ ಮಾತಾಡಬೇಕು ಅಂತ ಹೇಳ್ತೀರಾ, ಖಂಡಿತ ಸಾಧ್ಯ ಇಲ್ಲ. ಲೈವ್ ಕಾರ್ಯಕ್ರಮದಲ್ಲಿ ಮಾತ್ರ ನಾನು ನಿಮಗೆ ಮಾತಾಡಿ ಸಿಗ್ತೀನಿ. ಅದಾದಮೇಲೆ ಆಫೀಸು ಸಂಬಂಧ ವಿಚಾರದಲ್ಲಿ ಆಫೀಸು ಟೆಲಿಫೋನ್ ನಂಬರ್ಗಳಿಗೆ ನಾನು ನಿಮ್ಮ ಜೊತೆ ನೇರವಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಶಾಸ್ತ್ರಬದ್ಧವಾಗಿ ಶಾಸ್ತ್ರ ನಿಯಮವಾಗಿ ಜ್ಯೋತಿಷಾಸ್ತ್ರ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಅಳವಡಿಕೆ ಮಾಡ್ಕೊಳ್ತಕ್ಕಂಥ ಎಲ್ಲರೂ ಕೂಡ ಅಲ್ಲಿ ನಂಬಿಕೆ, ನಾವು ಮಾತಾಡ್ತಕ್ಕಂಥ ವಿಚಾರಧಾರೆಗಳಲ್ಲಿ ಏನಾದರೂ ಸತ್ವ ಇದ್ದಂಥ ಸಂದರ್ಭದಲ್ಲಿ ನೀವು ನೇರವಾಗಿ ಭೇಟಿ ಮಾಡಿ ವಿಚಾರಗಳನ್ನು ಪೂರ್ಣವಾಗಿ ತಿಳ್ಕೊಳ್ಬೇಕು. ಅದು ಬಿಟ್ಟು ಫೋನಲ್ಲೇ ಮಾತಾಡಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ. ಯಾವುದೇ ಒಂದು ಶಾಸ್ತ್ರ ಭಗವಂತ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಒಂದು ಏಳಿಗೆಗೋಸ್ಕರ, ಒಳಿತಿಗೋಸ್ಕರ ಹೊರತು ಬೇರೆ ಏನೂ ಅಲ್ಲ. ಅದರಿಂದ ಪೂರ್ಣವಾದ ಮಾಹಿತಿ ತೆಗೆದುಕೊಂಡು ಮುಂದಕ್ಕೆ ಹೋಗಿ ಒಳ್ಳೆಯದಾಗಲಿ. ಓಕೆ ಗುರೂಜಿಯವರೇ, ನಮ್ಮ ಸಮಯ ಕೂಡ ಮುಕ್ತಾಯವಾಗ್ತಾ ಬರ್ತಾ ಇದೆ. ಎಸ್ಪೆಷಲಿ ಇದನ್ನ ಡೈನಿಂಗ್ ಹಾಲ್ ಬಗ್ಗೆ ಕುರಿತು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಅಷ್ಟೇ ಅಲ್ಲದೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಹೇಳಿದ್ದೀರಾ. ಎಷ್ಟು ಬಾಂಧವ್ಯಗಳನ್ನ ಬೆಸೆಯುವಂತಹ ಜಾಗ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಕೊಟ್ಟಿದ್ದೀರಾ. ಸೊ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಹಾಗೆಯೇ ಗುರೂಜಿಯವ್ರನ್ನೇನಾದರೂ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಭೇಟಿ ಮಾಡಬೇಕು ಅನ್ನೋದಾದರೆ ಅಥವಾ ಸಲಹೆ ಸೂಚನೆ ಬೇಕು ಅಂತಂದರೆ ಈ ನಂಬರ್ಗೆ ಕರೆ ಮಾಡ್ಬೋದು. 7676325555 ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಸಲಹೆ ಸೂಚನೆಗಳು ಕೂಡ ಸಿಗುತ್ತೆ.